ಕಬ್ಬು ಬೆಳೆಗಾರರ ಜೊತೆಯಲ್ಲಿ ಸಚಿವರಾಗಿರುವಂತ ಎಚ್.ಕೆ. ಪಾಟೀಲ್ ಸಂಧಾನ ಸಭೆಯನ್ನು ನಡೆಸಿದ್ರು. ಈ ಸಂಧಾನ ಸಭೆ ವಿಫಲ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಸಂಧಾನ ಸಭೆಯನ್ನು ನಡೆಸಲಾಯಿತು. ರೈತರ ಬೇಡಿಕೆ ಈಡೇರಿಕೆಗೆ ಸಮಯಾವಕಾಶವನ್ನ ಸಚಿವರು ಕೇಳಿದ್ದಾರೆ. ನಾಳೆ ಸಂಜೆವರೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕಬ್ಬು ಬೆಳೆಗಾರರು ಕೊಟ್ಟಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ರೈತರ ಬೇಡಿಕೆಯನ್ನ ಈಡೇರಿಸೋಕೆ ಸರ್ಕಾರ ನಮಗೆ ಟೈಮ್ ಬೇಕು ಅಂತ ಕೇಳ್ತಾ ಇದೆ. ನಾಳೆ ಸಂಜೆವರೆಗೂ ಸರ್ಕಾರದ ನಿಲುವಿಗೆ ಕಾಯ್ತೇವೆ ಅಂತೇಳಿ ಕಬ್ಬು ಬೆಳೆಗಾರರು ಇಲ್ಲಿ ಹೇಳ್ತಾ ಇದ್ದಾರೆ. ಕಾದ್ ನೋಡ್ಬೇಕು ನಾಳೆ ಸಂಜೆ ಏನಾಗಬಹುದು ಅಂತೇಳಿ. ಆದ್ರೆ ಇವತ್ತಿನ ಸಂಧಾನ ಸಭೆ ವಿಫಲ ಆಗಿದೆ ಎನ್ನುವಂತ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. ಕಳೆದ ಕೆಲವು ದಿನಗಳಿಂದ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನ ಕಬ್ಬು ಬೆಳೆಗಾರರು ಮಾಡ್ತಾ ಇದ್ರು. ಕಬ್ಬಿಗೆ ಸರಿಯಾದ ಬೆಲೆಯನ್ನ ನಿಗದಿ ಮಾಡಬೇಕು ಅಂತೇಳಿ. ಹಾಗೇನೆ ಪ್ರತಿಭಟನೆಗಳು ನಡೆಯಿತು. ಇವತ್ತು ಸಂಧಾನ ಸಭೆ ಆಗಿದೆ. ಕಬ್ಬು ಬೆಳೆಗಾರರು ಮತ್ತು ಸಚಿವರ ನಡುವೆ ಸರ್ಕಾರದ ವತಿಯಿಂದ ಸಚಿವರಾಗಿರುವಂತಹ ಎಚ್.ಕೆ. ಪಾಟೀಲ್ ಅವರು ಈ ಸಂಧಾನ ಸಭೆಗೆ ಬಂದಿದ್ರು. ಸಂಧಾನ ಸಭೆಯಲ್ಲಿ ಮಾತುಕತೆ ಅಥವಾ ಸಂಧಾನ ವಿಫಲ ಆಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿ ಸಂಧಾನ ಸಭೆಯನ್ನು ನಡೆಸ್ತಾ ಇತ್ತು. ಒಂದ್ ಕಡೆಯಲ್ಲಿ ರೈತರು ಯಾವ ರೀತಿಯಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಚಿವರು ಬರ್ತಾ ಇದ್ದಂಗೆ ರೈತರ ಬೇಡಿಕೆ ಈಡೇರಿಕೆಗೆ ಸಮಯಾವಕಾಶವನ್ನ ಸಚಿವರು ಇಲ್ಲಿ ಕೇಳಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ. ನಾಳೆ ಸಂಜೆವರೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನ ಕಬ್ಬು ಬೆಳೆಗಾರರು ಕೊಟ್ಟಿದ್ದಾರೆ. ಕಬ್ಬಿಗೆ ಬೆಲೆ ನಿಗದಿಗಾಗಿ ರೈತರ ಪ್ರತಿಭಟನೆ ಗುರ್ಲಾಪುರ ಕ್ರಾಸ್ನಲ್ಲಿ ಮುಂದುವರೆದಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಪ್ರತಿನಿಧಿ ಬಾಳಪ್ಪ ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಬಾಳಪ್ಪ, ಗಮನಿಸ್ತಾ ಇದ್ವಿ ಕಳೆದ ಕೆಲ ದಿನಗಳಿಂದ ನಡೀತಾ ಇದ್ದಂತ ನಿರಂತರ ಪ್ರತಿಭಟನೆ ಹೋರಾಟ ಇತ್ತು. ಆದ್ರೆ ಇಲ್ಲಿ ಸಂಧಾನ ಸಭೆ ವಿಫಲ ಆಗಿದ್ ಯಾಕೆ? ಸಂಪತ್ ಕುಮಾರ್, ಏನು ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ಬಳಿಯನ್ನು ರೈತರ ಪ್ರತಿಭಟನೆ ಮುಂದುವರೆದಿತ್ತು. 7 ದಿನಕ್ಕೆ ಇವತ್ತು ತಲುಪಿತ್ತು. 7 ದಿನದಲ್ಲಿ ಏನು ಈಗಾಗಲೇ ಏನು ರಾಜ್ಯದಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಹೋರಾಟ ಆಗ್ತಾ ಇದೆ. ಅದೇ ವಿಭಿನ್ನವಾಗಿ ಏನು ಬೆಳಗಾವಿ ಜಿಲ್ಲೆ ಏನು ಒಂದು ಗುರ್ಲಾಪುರದಲ್ಲಿ ಏನು ವಿಭಿನ್ನವಾಗಿ ಹೋರಾಟ ನಡೆಸ್ತಾ ಇದ್ದಾರೆ. ಹೋರಾಟದಲ್ಲಿ ಏನು ಎಚ್.ಕೆ. ಪಾಟೀಲ್ ಸಚಿವರು, ಇವಾಗಿನ ಕಾನೂನು ಸಚಿವರು ಸಂಧಾನ ಮಾಡೋಕೆ, ಬೆಲೆ ನಿಗದಿತ ಮಾಡೋಕೆ ಬಂದಿದ್ರು. ಆ ಸಭೆ ಕೂಡ ವಿಫಲವಾಗಿದೆ. ಯಾಕಂದ್ರೆ ಈ ರೈತರ ಬೇಡಿಕೆಗಳಿಗೆ ಯಾವುದೇ ಸ್ಪಂದನೆ ಮಾಡದ ಬಂದ ದಾರಿಗೆ ಸುಂಕವಿಲ್ಲ ಅಂತ ಕಾನೂನು ಸಚಿವರು ವಾಪಸ್ ಆಗಿದ್ದಾರೆ. ಸಿಎಂ ಸೂಚನೆ ನೀಡಿದಂತೆ ಎಚ್.ಕೆ. ಪಾಟೀಲ್ ಅವರು ಬೆಳಗಾವಿಗೆ ಆಗಮಿಸಿದ್ರು. ಬೆಳಗಾವಿಯಿಂದ ಮೂಡಲಗಿ ರೈತರ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ರು. ರೈತರ ಏನು ಕುಲಂಕುಷವಾಗಿ ಒಂದೊಂದು ಬಿಡಿಸಿ ಹೇಳಿದ್ರು. ರೈತ ಹೋರಾಟಗಾರ ಚೂಣಪ್ಪ ಪೂಜಾರಿ ನೇತೃತ್ವದಲ್ಲಿ ಹೋರಾಟ ನಡೆದಿತ್ತು. ರೈತರು ಬೇಡಿಕೆಗಳನ್ನು ಒಂದೊಂದಾಗಿ ಸಾಲು ಸಾಲಾಗಿ ಹೇಳಿದ್ರು. ಆ ನಿಟ್ಟಿನಲ್ಲಿ ಎಚ್.ಕೆ. ಪಾಟೀಲ್ ಅವರು ಗೋಣ್ ಹಾಕುತ್ತಾ ವೇದಿಕೆ ಮುಂದ್ಗಡೆ ಕುತ್ಕೊಂಡ ಸಂದರ್ಭದಲ್ಲಿ ಎಲ್ಲವನ್ನು ಕೇಳಿಸಿಕೊಂಡು, ನಾನು ಸಿಎಂ ಜೊತೆ ಮಾತನಾಡುತ್ತೇನೆ, ನಾಳೆ 8 ಗಂಟೆವರೆಗೆ ನನಗೆ ಟೈಮ್ ಬೇಕು, ರಾತ್ರಿ 8 ಗಂಟೆವರೆಗೆ ನನಗೆ ಒಂದು ಟೈಮ್ ಬೇಕಂತ ಕೂಡ ಟೈಮ್ ಕೇಳಿದ್ರು. ಯಾವುದೇ ತರ ಅವರು ಇಲ್ಲಿ ಯಾವುದೇ ಒಂದು ಉತ್ತರ ಕೊಡದೆ ವಾಪಸ್ ಹೋಗುವ ಸಂದರ್ಭದಲ್ಲಿ ಏನು ರೈತರು ಏನು ಅವರ ಗಾಡಿಗೆ ಅಡ್ಡ ಹಾಕಿ ಒಂದು ಪ್ರತಿಭಟನೆ ಮಾಡುವಂತ ಕೆಲಸ ಮಾಡಿದ್ರು. 15 ನಿಮಿಷಗಳ ಕಾಲ ಏನು ಎಚ್.ಕೆ. ಪಾಟೀಲ್ ಅವರ ಗಾಡಿಗೆ ಮುತ್ತಿಗೆ ಕೂಡ ಹಾಕಿದ್ರು. ಮುತ್ತಿಗೆ ಹಾಕಿದ ಸಂದರ್ಭದಲ್ಲಿ ರೈತ ಮುಖಂಡರನ್ನು ತಳ್ಳಾಟ ನುಗ್ಗಾಟ ಕೂಡ ಆರಂಭವಾಗಿತ್ತು. ರೈತರ ಗಾಡಿಗೆ ಒಂದು ಪ್ರತಿಭಟನೆ ಮಾಡುವ ಸಂದರ್ಭದಲ್ಲಿ ತಳ್ಳಾಟ ನುಗ್ಗಾಟ ನಡೆದ ಸಂದರ್ಭದಲ್ಲಿ ರೈತರಿಗೆ ಪೆಟ್ಟು ಕೂಡ ಆಗಿವೆ. ಈಗಾಗಲೇ ರೈತರು ಉಸಿರುಗಟ್ಟಿ ಬೇರೆ ಅಸ್ತವ್ಯಸ್ತ ಕೂಡ ಆಗಿದ್ದಾರೆ. ಅವರು ಸ್ಥಳೀಯ ಆಸ್ಪತ್ರೆಗೆ ಕೂಡ ಹೋಗಿದ್ದಾರೆ. ಹೀಗಾಗಿ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ರೈತರಿಗೆ ಸ್ಪಂದನೆ ಸಿಗದಂತ ಸರ್ಕಾರಕ್ಕೆ ಏನು ರೈತರು ಧಿಕ್ಕಾರ ಹಾಕುವಂತ ಕೆಲಸ ಮಾಡಿದ್ರು ಮತ್ತು ಬೊಬ್ಬೆ ಹೊಡೆಯುವಂತ ಕೆಲಸ ಮಾಡಿದ್ರು. ಇಂತಹ ಸಂದರ್ಭದಲ್ಲಿ ಏನು ರೈತ ಮುಖಂಡರು ಅವರಿಗೆ ನಾಳೆ 8 ಗಂಟೆವರೆಗೆ ಡೆಡ್ ಲೈನ್ ಕೂಡ ನೀಡಿದ್ದಾರೆ. ಡೆಡ್ ಲೈನ್ ಪ್ರಕಾರ ಏನು ಕಾನೂನು ಸಚಿವರು ಸಭೆಯನ್ನು ಮಾಡ್ತಾರ ಅಥವಾ ಬೆಲೆ ನಿಗದಿತ ಮಾಡ್ತಾರ ಅಂತ ಸಾಕಷ್ಟು ರೈತರಲ್ಲಿ ಕುತೂಹಲ ಕಾದಿದೆ. ಹೀಗಾಗಿ ಏನು ರೈತರು ಪ್ರತಿಭಟನೆಯನ್ನು ಮುಂದುವರಿಸಿದ್ದಾರೆ. ಸ್ವಾಮೀಜಿ ಅವರ ನೇತೃತ್ವ ಮತ್ತು ರೈತರ ನೇತೃತ್ವ ಹೋರಾಟ ಮುಂದುವರೆದಿದೆ. ಹೀಗಾಗಿ ಏನು ಬೆಲೆ ನಿಗದಿತ ಮಾಡಬೇಕಂತ ಏನು ಪಟ್ಟು ಕೂಡ ಹಿಡಿದಿದ್ದಾರೆ. ಯಾವುದೇ ತರ ಪ್ರತಿಭಟನೆಯನ್ನು ಬಿಡಲ್ಲ ಅಂತ ಈ ರೈತರು ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ. ಸಚಿವರು 15 ನಿಮಿಷಗಳ ಕಾಲ ಏನು ಅಲ್ಲಿ ಸ್ಥಳದಿಂದ ಅಳಗಾಡ್ಲಿಲ್ಲ. ಯಾಕಂದ್ರೆ ಅಲ್ಲಿ ಸಚಿವರು ಕಾರಿಗೆ ಅಡ್ಡ ಮಲಗಿಕೊಂಡಿದ್ರು. ರೈತರು ಪ್ರತಿಭಟನೆ ಮಾಡುತ್ತೆ, ನಮ್ಮ ಬೆಲೆ ನಿಗದಿತ ಮಾಡ್ಲೇಬೇಕು, ನೀವು ಎದಕ್ ಬಂದಿದ್ರ ಸುಮ್ಮನೆ ಅಲ್ಲಿಂದ ಬಂದು ಏನು ಸರ್ಕಾರ ಹಣವನ್ನು ವೆಚ್ಚವನ್ನು ಹಾಳು ಮಾಡ್ತಾ ಇದ್ದೀರಾ ನೀವು,
ಸರ್ಕಾರದ ಲಾಭವನ್ನು ನೀವು ತಗೊಂಡು ನಮಗೆ ಯಾವುದೇ ತರ ಬೆಲೆಯನ್ನು ಕೊಡ್ತಾ ಇಲ್ಲ. ಒಬ್ಬ ಫ್ಯಾಕ್ಟರಿ ಮಾಲಕ ಇನ್ನೊಂದು ಫ್ಯಾಕ್ಟರಿ ಕಟ್ಟೋಕೆ ಅವನಿಗೆ ಸಾಥ್ ಕೊಡ್ತಾ ಇದ್ದಾರೆ. ರೈತರಿಗೆ ನೀವು ಯಾವುದೇ ನಿಗದಿತ ಬೆಲೆ ಮಾಡ್ತಾ ಇಲ್ಲ ಅಂತ ಆರೋಪ ಕೂಡ ಮಾಡಿದ್ರು ರೈತರು. ಆ ನಿಟ್ಟಿನಲ್ಲಿ ಏನು ರೈತರಿಗೆ ಒಂದು ಬೆಂಬಲ ಬೆಲೆ ಸಿಗಬೇಕಂತ ಏನು ರೈತರು ಪಟ್ಟು ಹಿಡಿದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಏನು ನರೇಂದ್ರ ಮೋದಿ ಅವರಿಗೂ ಕೂಡ ಪತ್ರವನ್ನು ರೈತರು ಬರೆದಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡುವ ಮೂಲಕ ಏನು ನಾವು ಬೆಲೆಯನ್ನು ತೆಗೆದುಕೊಳ್ಳುತ್ತೇವೆ ಅಂತ ರೈತರು ಕೂಡ ಪಟ್ಟು ಹಿಡಿದಿದ್ದಾರೆ. ರೈತ ಮುಖಂಡ ಶಿವಣ್ಣಪ್ಪ ಪೂಜಾರಿ ನೇತೃತ್ವದಲ್ಲಿ ಬೃಹತ್ ಪ್ರಮಾಣದ ಹೋರಾಟ ಮುಂದುವರೆದಿದೆ. ರಾಜ್ಯದಲ್ಲಿ ಮತ್ತಷ್ಟು ಬಿಗುವಿನ ವಾತಾವರಣ ನಿರ್ಮಾಣವಾಗುವ ಸಾಧ್ಯತೆ ಇದೆ. ಈಗಾಗಲೇ ಎಚ್.ಕೆ. ಪಾಟೀಲ್ ಅವರು ಏನು ಕಾನೂನು ಸಚಿವರ ಗಾಡಿಗೆ ಅಡ್ಡ ಹಾಕಿದಾರ, ಅದೇ ತರ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಾರಿಗೆ ಅಡ್ಡುಗಟ್ಟುವ ಏನು ಒಂದು ಸಾಧ್ಯತೆ ಕೂಡ ಇದೆ. ಅದೇ ಇಬ್ಬರು ಬೆಳಗಾವಿಯಲ್ಲಿ ಇಬ್ಬರು ಜಿಲ್ಲೆಯಲ್ಲಿ ಸಚಿವರಿದ್ದಾರೆ. ಸಚಿವರು ಯಾವುದೇ ತರ ಸ್ಪಂದನೆ ಮಾಡ್ತಾ ಇಲ್ಲ, ನಮ್ಮ ವೇದಿಕೆಗೆ ಬಂದಿಲ್ಲ ಅಂತ ಕೂಡ ಅದು ಕೂಡ ಆರೋಪ ಆಗಿದೆ. 3,500 ರೂಪಾಯಿ ಕೊಡುವವರೆಗೆ ನಾವು ಈಗ ವೇದಿಕೆ ಬಿಟ್ಟು ಕೊಡಲ್ಲ ಅಂತ ಏನು ಈಗಾಗಲೇ ಹೇಳಿದ್ದಾರೆ ರೈತ ಮುಖಂಡರು. ಈ ರೈತರ ಮುಖಂಡರ ನಡುವೆ ಏನು ಮಾತಿನ ಏನು ಎಚ್.ಕೆ. ಪಾಟೀಲ್ ಸಚಿವರ ನಡುವೆ ಮಾತಿನ ಚಕಮಕಿ ಕೂಡ ನಡೆದ ಸಂದರ್ಭದಲ್ಲಿ ಜಿಲ್ಲಾ ಏನು ವರ್ಷ ಅಧಿಕಾರಿಗಳು ಅವರನ್ನು ಸೇಫ್ ಮಾಡುವ ನಿಟ್ಟಿನಲ್ಲಿ ಕಾರಿನಲ್ಲಿ ಕುಳಿತಿದ್ರು. ಕುಳಿತ ಸಂದರ್ಭದಲ್ಲಿ ಮುಂದ್ಗಡೆ ಹೋಗುವ ಸಂದರ್ಭದಲ್ಲಿ ಕಾರಿಗೆ ಅಡ್ಡಗಟ್ಟಿ ರೈತರ ಮುಖಂಡರು ಮಲಗಿಕೊಂಡಿದ್ರು. ಮಲಗಿಕೊಂಡು 15 ನಿಮಿಷಗಳ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ನಾಳೆ ಸಂಜೆವರೆಗೂ ಸರ್ಕಾರಕ್ಕೆ ಡೆಡ್ಲೈನ್ ಕೊಟ್ಟಿದ್ದಾರೆ. ಸರ್ಕಾರ ನಾಳೆ ಸಂಜೆ ಏನಾದರೂ ದೊಡ್ಡ ಮಟ್ಟದ ನಿರ್ಧಾರವನ್ನ ತೆಗೆದುಕೊಳ್ಳಬಹುದಾ? ಈ ಕಬ್ಬು ಬೆಳೆಗಾರರಿಗೆ ಗುಡ್ ನ್ಯೂಸ್ ಅನ್ನ ಕೊಡಬಹುದಾ? ಅಲ್ಲಿ ತನಕ ಈ ಪ್ರತಿಭಟನೆ ಮುಂದುವರಿಯುತ್ತಾ ಅಥವಾ ಅದಾದ್ಮೇಲೂ ಮುಂದುವರಿಬಹುದಾ? ಹೇಗೆ ಸಂಪತ್ ಕುಮಾರ್, ಏನು ಈಗಾಗಲೇ ಸರ್ಕಾರಕ್ಕೆ ರೈತರು ಒಂದು ಗಡುವನ್ನು ಕೊಟ್ಟಿದ್ದಾರೆ. ನಾಳೆ 8 ಗಂಟೆವರೆಗೆ ನಿಮ್ಮ ಏನು ಬೇಡಿಕೆಗಳನ್ನು ಈಡೇರಿಸೋಕೆ ನಾವು ಪ್ರಯತ್ನ ಮಾಡುತ್ತೇವೆ ಅಂತ ಎಚ್.ಕೆ. ಪಾಟೀಲ್ ಅವರು ವೇದಿಕೆ ಮುಂಭಾಗದಲ್ಲಿ ನಿಂತ್ಕೊಂಡು ಹೇಳಿದ್ರು. ನಾನು ಈ ಎಲ್ಲಾ ಪಾಯಿಂಟ್ಗಳನ್ನು ತೆಗೆದುಕೊಂಡು ಹೋಗಿ ಸಿಎಂ ಅವರ ಮುಂದೆ ಇಡುತ್ತೇನೆ, ಸಭೆಯನ್ನು ಮಾಡುತ್ತೇನೆ, ಮಾಡಿ ನಿಮಗೆ ತೀರ್ಮಾನವನ್ನು ಹೇಳುತ್ತೇನೆ ಅಂತ ಹೇಳಿದ್ದಾರೆ. ಒಂದು ವೇಳೆ ಸಭೆಯಲ್ಲಿ ಒಂದು ಅಲ್ಪ ಸ್ವಲ್ಪ ಕಡಿಮೆ ಮಟ್ಟದಲ್ಲಿ ತನಿಖೆ ಮಾಡಿದ್ರೆ, ಬೆಲೆ ಸಂಧಾನ ಮಾಡಿದ್ರೆ ಕೂಡ ನಾವು ಹೋರಾಟವನ್ನು ತೆಗೆದುಕೊಳ್ತೇವೆ. 3,450 ಕೊಟ್ಟರೆ ನಾವು ಮಾತ್ರ ಹಿಂದೆ ತೆಗೆದುಕೊಳ್ತೇವೆ ಅಂತ ರೈತರು ಖಡಾಖಂಡಿತವಾಗಿ ಎಚ್.ಕೆ. ಪಾಟೀಲ್ ಅವರಿಗೆ ಒಂದು ಸೂಚನೆ ಕೊಡುವ ಮೂಲಕ ತಿಳಿಸಿದ್ದಾರೆ. ಒಂದು ವೇಳೆ ಸಭೆಯಲ್ಲಿ ವಿಫಲವಾದರೆ ರೈತ ಮುಖಂಡರು ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡುವ ನಿಟ್ಟಿನಲ್ಲಿ ಈಗಾಗಲೇ ಪ್ರಧಾನಮಂತ್ರಿ ಅವರಿಗೆ ಮತ್ತು ಕೇಂದ್ರ ಗೃಹ ಸಚಿವರಿಗೆ ಒಂದು ಮನವಿಯನ್ನು ಮಾಡಿಕೊಂಡಿದ್ದಾರೆ. ತಹಶೀಲ್ದಾರ್ ಅವರ ಮುಖಾಂತರ ಒಂದು ಮನವಿಯನ್ನು ಈಗಾಗಲೇ ರವಾನೆ ಮಾಡಿದ್ದಾರೆ. ಒಟ್ಟಾರೆ ಹೇಳ್ಬೇಕಂದ್ರೆ ಏನು ರಾಜ್ಯ ಸರ್ಕಾರ ಒಂದು ಗಂಭೀರವಾದ ತೀರ್ಮಾನ ತೆಗೆದುಕೊಂಡು ರೈತರಿಗೆ ಒಂದು ಬೆಲೆಯನ್ನು ನಿಗದಿತ ಮಾಡಬೇಕು. 3,500 ರೂಪಾಯಿಗಳನ್ನು ಕೊಡುವ ನಿಟ್ಟಿನಲ್ಲಿ ಸರ್ಕಾರ ಅವರಿಗೆ ಏನು ಒಂದು ಪ್ರತಿಭಟನೆಯನ್ನು ಹಿಂದೆ ತೆಗೆದುಕೊಳ್ಳಕ್ಕೆ ಸಾಥ್ ನೀಡಬೇಕು. ಒಂದು ರೈತರ ಬೇಡಿಕೆ 8 ಬೇಡಿಕೆಗಳನ್ನು ಈಗಾಗಲೇ ಇಟ್ಟಿದ್ದಾರೆ. 8 ಬೇಡಿಕೆಗಳಲ್ಲಿ ಏನು ರೈತರಿಗೆ ಮೊದಲನೇದಾಗಿ ಅದಕ್ಕೆ ಏನು ಬೆಲೆಯಲ್ಲಿ ಏನು 500 ಏನು ಸಿಎಂ ಮತ್ತು ಕಾನೂನು ಸಚಿವರು ಚರ್ಚೆ ಮಾಡೋಣ ಅಂತ ಈಗಾಗಲೇ ಸೂಚನೆಯನ್ನು ನೀಡಿದ್ದಾರೆ. ಸಂಪತ್ ಕುಮಾರ್, ಥ್ಯಾಂಕ್ ಯು ಬಾಳಪ್ಪ ತೆರದಾಳ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.